ಹಲೋ ನಮಸ್ಕಾರ. ಪಾಸಿಟಿವ್ ಪ್ರದೀಪ್ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇನ್ನೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದ್ದಂಗೆ ಎಂತ MLA MP ಎಲೆಕ್ಷನ್ ಅವರು ಓಡಾಡಲ್ಲ ಆ ಲೆವೆಲ್ಗೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಎಲೆಕ್ಷನ್ ನಿಂತ್ಕೊಂಡಿರೋರು ಸಿಕ್ಕಾಪಟ್ಟೆ ಓಡಾಡ್ಬಿಡ್ತಾರೆ. ಜನಗಳಿಗೆಲ್ಲ ಆಶ್ವಾಸನೆ ಏನ್ ಕೇಳ್ತಿರೋ ಅಂತ ಮೋದಿ ತಕ್ಕೆ ಹೋಗ್ಬಿಟ್ಟು ನಾನು ನಮ್ಮ ಊರಿಗೆ ರೋಡ್ ಮಾಡಿಸ್ತೀನಿ, ನಾನು ಅಲ್ಲಿ ಕೊಡಿಸ್ತೀನಿ, ನಾನು ಟಾರ್ ಹಾಕ್ಸ್ತೀನಿ, ಇದು ಆಶ್ವಾಸನೆ. ಯಾಕೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ಗೆದ್ದಾದ್ಮೇಲೆ ಈ ಮಾರನೇ ದಿನ ಏನ್ ಮಾಡ್ಬೇಕು, ತಲೆಬುಡ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಗೆದ್ದಿರೋರಿಗೆ. ಏನಕ್ಕೆ ಆ ಲೆವೆಲ್ ಎಜುಕೇಟೆಡ್ ಪರ್ಸನ್ಸ್ಗಳು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಗೆದ್ಬಿಡ್ತಾರಲ್ಲ ಅವ್ರುಗಳು. ಅಂತದ್ರಲ್ಲಿ ನನ್ನ ಲಾಸ್ಟ್ ವಿಡಿಯೋಗಳಿಗೆಲ್ಲ ಕಮೆಂಟ್ ಮಾಡಿದ್ರೆ ನಿನಗೇನಾರ ರಾಜಕೀಯದ ಬಗ್ಗೆ ಗೊತ್ತೇನೋ ಅಂತ ಕಮೆಂಟ್ ಮಾಡ್ತೀರಾ. ಸರ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದೊಂದು ಇಷ್ಟು ಗೊತ್ತಿರೋಷ್ಟು ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಸರ್ ಒಬ್ಬ ವ್ಯಕ್ತಿ ರಾಜಕೀಯ ಇಳಿಬೇಕು ಅಂದ್ರೆ 21 ವರ್ಷ ದಾಟಿರ್ಬೇಕು, ಆ ವ್ಯಕ್ತಿ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು, ಆ ವ್ಯಕ್ತಿ ಮೇಲೆ ಯಾವುದೇ ಕೇಸ್ ಇರಬಾರ್ದು, ಆ ವ್ಯಕ್ತಿ ಜನಗಳ ಕಷ್ಟನ ಅರ್ಥ ಮಾಡ್ಕೊಂಡು ಯಾವುದೇ ಕಾಮಗಾರಿ ಆಗಲಿ ತಗೊಬಂದು ಅವ್ರ ಊರಿಗೆ ಕೊಡ್ಸೋ ಕೆಪಾಸಿಟಿ ಇರಬೇಕು. ಅವನು ಒಬ್ಬ ರಾಜಕೀಯದ ವ್ಯಕ್ತಿ. ಇದು ಯಾವ್ದಾದ್ರು ಒಂದು ಗುಣ ಇರುತ್ತಾ? ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಟ್ಕೊಳ್ಳೋನ ಹತ್ರ ಒಂದೇ ಒಂದಿರುತ್ತೆ, ಏನೋ ದುಡ್ಡು. ಆ ದುಡ್ಡ ತಗೊಬಂದು ಹಂಚ್ಬಿಡ್ತಿದ್ದಂಗೆ ಆ ವ್ಯಕ್ತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ. ಸರ್ ಅಷ್ಟೊಂದು ಎಲ್ಲಾ ಖರ್ಚು ಮಾಡಿ ಓಡಾಡ್ತಾರಲ್ಲ, ಅವ್ರಿಗೆ ಸಂಬಳ ಎಷ್ಟಿರುತ್ತೆ ಗೊತ್ತಾ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಂಗೆ 4,000 ರೂಪಾಯಿ. ಆ 4,000 ರೂಪಾಯಿನೂ 6 ತಿಂಗಳು 3 ತಿಂಗಳು 4 ತಿಂಗಳಿಗೆಲ್ಲ ಸಂಬಳ ಹಾಕ್ತಾರೆ. ಆಯ್ತಾ? ಆ 4,000 ರೂಪಾಯಿ ತಗೊಳಕ್ಕೆ ಇಷ್ಟೊಂದೆಲ್ಲ ಓಡಾಡ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು. ಅದಲ್ದಲೇನೆ ಮತ್ತೆ ನನಗೆ ಕ್ವಶನ್ ಕೇಳ್ತೀರಾ, ನಿನಗೆ ರಾಜಕೀಯದ ಬಗ್ಗೆ ಏನಾರ ಗೊತ್ತಾ? ಸರ್ ನಮ್ಮ ಕರ್ನಾಟಕದಲ್ಲಿ ಒಟ್ಟು 224 ಜನ MLAಗಳಿದ್ದಾರೆ, 28 ಜನ MPಗಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 7,930 ಹಳ್ಳಿ ಇದಾವೆ. ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ನೇ ವರ್ಷ ಬಜೆಟ್ ಮಂಡನೆಯಲ್ಲಿ 9,700 ಕೋಟಿ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ದುಡ್ಡ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು ಒಂದೊಂದು ಹಳ್ಳಿಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ 7,930 ಹಳ್ಳಿಗೆ ಒಂದೊಂದು ಹಳ್ಳಿಗೆ ಇವತ್ತು 30 ರಿಂದ 35 ಲಕ್ಷ ದುಡ್ಡು ಒಂದೊಂದು ವರ್ಷ ಕೊಡಬೇಕು. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿರೋದು ಇವತ್ತಿಗೆ 70 ರಿಂದ 72 ವರ್ಷ ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಇಷ್ಟು ವರ್ಷ ಕೊಟ್ಟಿದ್ದ ದುಡ್ಡೆಲ್ಲ ನಮ್ಮ ಹಳ್ಳಿಗೆ ಬಂದು ಬಿದ್ದಿದ್ದೀರಿ. ಇಷ್ಟೊತ್ತಿಗೆ ಎಲ್ಲ ಹಳ್ಳಿಲೂ ಕೂಡ ಮೆಟ್ರೋ ಟ್ರೈನ್ ಓಡಾಡಬೇಕಾಗಿತ್ತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಚರಂಡಿಲ್ ಕರೆಕ್ಟ್ ನೀರೇ ಹೋಯ್ತಾ ಇಲ್ಲ, ಇನ್ನು ಮೆಟ್ರೋ ಟ್ರೈನ್ ಎಲ್ಲೂ ಹೋಗುತ್ತೆ. ಆದ್ರೂ ನನಗೆ ಕ್ವಶನ್ ಮಾಡ್ತೀರಾ, ನಿನಗೆ ರಾಜಕೀಯದ ಬಗ್ಗೆ ಏನಾರು ಗೊತ್ತೇನೋ ಅಂತ ಕೇಳ್ತೀರಾ. ನನಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆದ್ದಾದ್ಮೇಲೆ ಆ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಷ್ಟಿದಾವೆ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಅಂಗನವಾಡಿಗಳು ಎಷ್ಟಿದಾವೆ, ನಮ್ಮೂರಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ನಮ್ಮೂರಲ್ಲಿ ಯಾರ್ಯಾರು ಯಾವ್ದಕ್ಕೆ ಕಷ್ಟ ಪಡ್ತಾ ಇದ್ದಾರೆ, ಅವರಿಗೆ ಯಾವ ರೀತಿ ನನ್ನ ಸವಲತ್ತುಗಳನ್ನ ವಾಪಸ್ಸು ತಂದು ಕೊಡಬಹುದು, ಇದೆಲ್ಲನೂ ಯಾವ ರೀತಿ ನಾನು ಅರ್ಜಿ ಕೊಡಬೇಕು, ಎಲ್ಲೋಗಿ ಗ್ರಾಂಟ್ ಹಾಕ್ಸ್ಬೇಕು, ಯಾರಿಗೆ ಟೆಂಡರ್ ಕರೆಯೋದಕ್ಕೆ ಹೆಲ್ಪ್ ಮಾಡೋ ರೀತಿ ನಾನು ಹೆಲ್ಪ್ ಮಾಡ್ಕೊಡ್ಬೇಕು, ನಮ್ಮೂರಲ್ಲಿ ಎಜುಕೇಟೆಡ್ ಪರ್ಸನ್ಗಳು ಎಷ್ಟು ಜನ ಕೆಲಸ ಇಲ್ದಲೆ ತಿರುಗ್ತಾ ಇದ್ದಾರೆ, ಅವರಿಗೆ ನಾನು ಯಾವ ರೀತಿ ಕೆಲಸಗಳನ್ನ ಕೊಡಿಸ್ಬೇಕು, ಇದೆಲ್ಲಾ ಗ್ರಾಮ ಪಂಚಾಯತಿ ಸದಸ್ಯ ಮಾಡ್ಬಿಟ್ರೆ ಅವನು 4,000 ರೂಪಾಯಿ ತಗೋತಾರ ಸಂಬಳಕ್ಕೆ 4 ಲಕ್ಷ ರೂಪಾಯಿ ತಗೊಳ್ಳೋ ಸಂಬಳ ನಾನು ಮಾಡ್ಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೂ ನನಗೆ ಕ್ವಶನ್ ಕೇಳ್ತಾರೆ, ನಿನಗೆ ರಾಜಕೀಯದ ಬಗ್ಗೆ ಏನಾರ ಗೊತ್ತೇನೋ ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ. ಇವತ್ತು ಯಾರ್ಯಾರು ಒಂದು ಹಳ್ಳಿಲಿ ಗೌರ್ಮೆಂಟ್ ಶಾಲೆ ಇದೆ, ಆ ಗೌರ್ಮೆಂಟ್ ಶಾಲೆಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಹೆಸರು ಹೇಳಪ್ಪ ಅಂತಿದ್ದಂಗೆ ಯಾವ ಹುಡುಗ ಒಬ್ಬ ಎದ್ದು ನಿಂತ್ಕೊಂಡು ಹೆಸರು ಹೇಳ್ತಾನೆ, ಅಲ್ಲಿಗೆ ಆ ಊರಲ್ಲಿರುವಂತ ಗ್ರಾಮ ಪಂಚಾಯತಿ ಸದಸ್ಯ ಕರೆಕ್ಟಾಗಿ ಆ ಊರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಅರ್ಥ. ಆಯ್ತಾ? ಇದು ನಮ್ಮ ರಾಜಕೀಯ ವ್ಯವಸ್ಥೆ. ನಮ್ಮ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋಂಥ ವ್ಯಕ್ತಿಗಳ ವ್ಯವಸ್ಥೆ. ಇವತ್ತು ನಮ್ಮೂರಲ್ಲಿ ಎಷ್ಟು ಜನ ವ್ಯಕ್ತಿಗಳು ಇದ್ದಾರೆ ಅಂತಾನೂ ಗೊತ್ತಿರಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ಇವಾಗ ಗೊತ್ತಾಗುತ್ತೆ. ಏನಕ್ಕೆ? ಇನ್ನೊಂದು 20 ದಿನ ಐತಿ ಎಲೆಕ್ಷನ್, ಇವಾಗ ಕಂಡಿಡ್ಕೊತಾರೆ ನಮ್ಮೂರಲ್ಲಿ ಎಷ್ಟು ವೋಟರ್ ಐಡಿ ಇದಾವೆ, ಯಾರು ನನಗೆ ಓಟ್ ಹಾಕ್ತಾರೆ, ನಾನು ಯಾರಿಗೆ ಎಷ್ಟು ಸಾವಿರ ದುಡ್ಡು ಹೊಡಿಬೇಕು, ಯಾರಿಗೆ ಎಷ್ಟು ಎಣ್ಣೆ ಕೊಡಬೇಕು, ಇದೆಲ್ಲ ಹಂಚಾದ್ಮೇಲೆ ನೀವು ಮಾಡೋ ಸಾಧನೆ ಏನು? ಮನೇಲಿ ಕೂತ್ಕೊಂಡು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಿಟ್ಟೆ, ಈಗ ನನ್ನ ಕೈಲಿ ಆಡಳಿತ ಇದೆ, ನಾನು ಏನು ಬೇಕಾರ ಮಾಡಬಹುದು. ಇದು ದುರಹಂಕಾರ. ಆಮೇಲೆ ಇನ್ನೂ ಒಂದು ಕಾಮಿಡಿ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ರಾಜಕೀಯ ಇಳಿಬೇಕಾದ್ರೆ ಒಂದು ಕೇಸ್ ಇರಬಾರ್ದು ಅಂತ ಅಂತೀರಾ. ಇವತ್ತು 30-40 ಕೇಸ್ಗಳು ಮಾಡ್ಕೊಂಡಿರೋರೆ ರಾಜಕೀಯಕ್ಕೆ ಹೋಗಿ ಇಳಿತಾ ಇರೋದು. ಅಂತವ್ರಿಗೆ ಮಾತ್ರ ಕ್ಲೀನ್ ಸೀಟ್ ಕೊಡ್ತೀರಾ. ಅದೇ ನಿಯತ್ತಾಗಿ ಒಬ್ಬ ಎಜುಕೇಟೆಡ್ ಪರ್ಸನ್ ಊರೊಳಗೆ ಏನೇನೋ ಥಿಂಕ್ ಮಾಡಿ ಏನೇನೋ ಮಾಡಬೇಕು ಅನ್ಕೊಂಡಿರ್ತಾನೆ, ಅವನನ್ನ ಮೂಲೆ ಗುಂಪು ಮಾಡ್ತೀರಾ. ಇದು ನಮ್ಮ ರಾಜ್ಯ ಸರ್ಕಾರ. ಇದಾದ್ಮೇಲೂ ನನಗೆ ಕೇಳ್ತೀರಾ, ನಿನಗೆ ರಾಜಕೀಯದ ಬಗ್ಗೆ ಏನಾರ ಗೊತ್ತೇನೋ ಅಂತ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಈ ರೀತಿ ಕ್ವಶನ್ಗಳನ್ನ ಕೇಳಬೇಕು ಅಂತ ಕರ್ನಾಟಕದಲ್ಲಿ ಎಷ್ಟೋ ಮೂಲೆಯಲ್ಲಿರುವಂಥ ಒಳ್ಳೊಳ್ಳೆ ಹುಡುಗರುಗಳಿಗೆ ಅನ್ಸಿರುತ್ತೆ. ಆದರೆ ಕೇಳೋದಕ್ಕೆ ಒಂದು ಒಳ್ಳೆ ಸರಿಯಾದ ಪ್ಲೇಸು, ಕರೆಕ್ಟಾಗಿ ಮಾತಾಡಬೇಕು ಅನ್ಕೊಂಡಿರಲ್ಲ. ಯಾರ್ಯಾರಿಗೆ ಅನ್ಕೊಂಡಿರ್ತಾರೆ ಅವರೆಲ್ಲರೂ ಈ ವಿಡಿಯೋನ ಶೇರ್ ಮುಖಾಂತರ ತಿಳಿಸ್ಕೊಡ್ಬೇಕು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ. ಅದೇ ರೀತಿ ಈ ವಿಡಿಯೋ ನೋಡಾದ್ಮೇಲೆ ನನಗೆ ಕಮೆಂಟ್ ಮಾಡ್ತಿರಲ್ಲ, ಕೆಟ್ಟ ಕಮೆಂಟ್ ಮಾಡ್ತಿರಲ್ಲ, ಅವ್ರುಗಳೆಲ್ಲ ನಿಮ್ಮ ನಿಜ ಜೀವನದಲ್ಲಿ ಇಲ್ಲಿ ಎಷ್ಟೊಂದೆಲ್ಲ ಗುಣಗಾನ ಮಾಡಿದ್ನಲ್ಲ, ಈ ತಪ್ಪುಗಳನ್ನೆಲ್ಲ ನೀವು ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಯಾಕೆ ಅಂತಂದ್ರೆ ಕುಂಬಳಕಾಯಿ ಕಳ್ಳ ಯಾರು ಅಂತಂದ್ರೆ ಎಗ್ಲು ಮುಟ್ಟು ನೋಡ್ಕೊಳ್ಳೋರು, ಈ ಕಮೆಂಟ್ ಮಾಡೋರು, ಒಳ್ಳೆ ರೀತಿಲಿ ಕಮೆಂಟ್ ಮಾಡೋರೆಲ್ಲರೂ ಕೂಡ ಮುಂದೆ ನೀವು ಒಂದು ಒಳ್ಳೆ ಉದ್ದೇಶವಾಗಿ ಬೆಳೀರಿ ಅನ್ನೋದೇ ನನ್ನ ಅಭಿಲಾಷೆ. ನಿಜವಾಗ್ಲೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ನೆನೆಸ್ಕೊಬಿಟ್ರೆ ಇವ್ರುಗಳಿಂದ ಇನ್ನೊಬ್ರು ಯಾರೋ ದುಡ್ಡು ಮಾಡ್ತಾ ಇರ್ತಾರೆ. ಆದ್ರೆ ಇವರು ಇಲ್ಲಿ ನಿಲ್ಲಿಸ್ಕೊಂಡು ಸೈನಿಕರುಗಳಾಗಿ ಯೂಸ್ ಮಾಡ್ಕೊಂಡು ದೊಡ್ಡ MLA MPಗಳು ಇವ್ರುಗಳನ್ನ ಯೂಸ್ ಮಾಡ್ಕೊಂಡು ಅವರಲ್ಲಿ ದೊಡ್ಡ ಬಂಡೆಗಳನ್ನೇ ಹೊಡಿತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು
ಗ್ರಾಂಟ್ನ ಟೆಂಡರ್ನ ತಗೊಬಂದು ಹೆಂಗೆ ನಮ್ಮ ಊರಿಗೆ ಕೊಡೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋದು ಕಲೀರಿ. ಎಲೆಕ್ಷನ್ ನಿಂತಾದ್ಮೇಲೆ ಮಾರನೇ ದಿನ ಆಶ್ವಾಸನೆ ಕೊಡೋಕ್ಕೆ ಅಂತ ಹೋಯ್ತಿರಲ್ಲ, ಸೈನ್ ಮಾಡೋದು ತಿಳ್ಕೊಳ್ಳಿ ಆಯ್ತಾ. ಅವಾಗ ನಮ್ಮ ಕರ್ನಾಟಕ ಎಲ್ಲಿಗೋ ಹೋಗುತ್ತೆ, ಇಲ್ಲಾಂದ್ರೆ ಇನ್ನೂ ಇಲ್ಲೇ ಇರುತ್ತೆ. ಅರ್ಥ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕೆಟ್ಟ ಕಮೆಂಟ್ ಮಾಡೋರು ಮಾಡೇ ಮಾಡ್ತೀರಾ, ಮಾಡ್ಬಿಡಿ. ವಿಡಿಯೋ ಕಟ್ ಮಾಡಿ.